ಸ್ನೇಹಿತರೆ, ಅಭಿರುಚಿ ವೆಜ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಇವತ್ ನಾನು ಸಾಂಪ್ರದಾಯಿಕ ಶೈಲಿಯ ಬಸಳೆ ಸೊಪ್ಪಿನ ಪುಂಡಿಯನ್ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ನಮ್ಮನೆ ಮುಂದೆ ಒಂದು 4 ಬಸಳೆ ದಂಟನ್ನ ನೆಟ್ಟಿದ್ದೆ. ಅದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದನ್ನೇ ಇವತ್ತು ನಾನು ಬಳಸ್ತಾ ಇದ್ದೀನಿ. ಬಸಳೆ ಪುಂಡಿ ಮಾಡೋದಕ್ಕೆ ಎಳೆದಾದ ಬಸಳೆ ಇದ್ರೇನೆ ಚೆನ್ನಾಗಿರೋದು. ಹಾಗೆ ಸೊಪ್ಪು ಸ್ವಲ್ಪ ಜಾಸ್ತಿನೇ ಇರಬೇಕು. ಈ ಬೇಸಿಗೆಯಲ್ಲಿ ಬಸಳೆ ಸೊಪ್ಪು ತಿನ್ನೋದ್ರಿಂದ ದೇಹ ತಂಪಾಗಿರುತ್ತೆ. ಹಾಗೆ ಈ ಸೊಪ್ಪಲ್ಲಿ ಕಬ್ಬಿಣಾಂಶ ಹೆಚ್ಚು ಇರೋದ್ರಿಂದ ರಕ್ತಹೀನತೆ ಕಡಿಮೆ ಮಾಡುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಇದರಲ್ಲಿರೋ ವೈಟಮಿನ್ ಎ ಕಣ್ಣಿನ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಹಾಗೆ ಈ ಬಸಳೆ ಸೊಪ್ಪು ರೋಗ ನಿರೋಧಕ ಶಕ್ತಿಯನ್ನ ಕೂಡ ಹೆಚ್ಚಿಸುತ್ತೆ. ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಇದು ತುಂಬಾನೇ ಒಳ್ಳೆಯದು. ಬನ್ನಿ ಹಾಗಿದ್ರೆ ಬಸಳೆ ಸೊಪ್ಪಿನ ಪುಂಡಿ ಮಾಡೋದನ್ನ ನೋಡೋಣ. ಮೊದಲಿಗೆ ನಾನಿಲ್ಲಿ ಅರ್ಧ ಪಾವು ಅಂದ್ರೆ 400 ಗ್ರಾಮ್ ಅಷ್ಟು ದೋಸೆ ಮಾಡೋ ಅಕ್ಕಿಯನ್ನ 5 ರಿಂದ 6 ಗಂಟೆವರೆಗೆ ನೆನೆಸಿಟ್ಟಿದ್ದೆ. ನೆನೆಸಿಟ್ಟಿರೋ ಅಕ್ಕಿಯನ್ನ ಅರ್ಧ ತೆಂಗಿನಕಾಯಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಬಿದ ಮೇಲೆ ನೀರ್ ದೋಸೆ ಹದಕ್ಕೆ ಬರುವಷ್ಟು ನೀರು ಸೇರಿಸಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ತಿರ್ಸ್ತಾ ಇರಬೇಕು. ಅದು ಗಟ್ಟಿ ಆಗ್ತಾ ಬರುತ್ತೆ. ಹಾಗೆ ಟೆಕ್ಸ್ಚರ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಆಗ ಸ್ಟವ್ ಆಫ್ ಮಾಡಿ ಒಂದು ಪ್ಲೇಟ್ನಲ್ಲಿ ಸ್ವಲ್ಪ ತಣ್ಣಗೆ ಆಗೋಕೆ ಬಿಡಿ. ಕೈಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಇಟ್ಕೊಳ್ಬೇಕು. ನಾನಿಲ್ಲಿ ಸೊಪ್ಪನ್ನ ಸಪ್ರೇಟ್ ಆಗಿ ಬಿಡಿಸಿಟ್ಕೊಂಡು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಆಮೇಲೆ ದಂಟು ಮತ್ತೆ ಸೊಪ್ಪನ್ನ ಸಪ್ರೇಟ್ ಆಗಿ ಕಟ್ ಮಾಡಿ ಇಟ್ಕೊಳ್ಬೇಕು. ಇಲ್ಲಿ ಸ್ವಲ್ಪ ನೀರನ್ನ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ. ಅದಕ್ಕೆ ಮೊದಲು ದಂಟನ್ನ ಸೇರಿಸಿ, ದಂಟು ಸ್ವಲ್ಪ ಬೆಂದ ಮೇಲೆ ಸೊಪ್ಪನ್ನ ಸೇರಿಸ್ಬೇಕು. ಸೊಪ್ಪು ಸ್ವಲ್ಪ ಬೆಂದ ಮೇಲೆ ಚೂರ್ ಉಪ್ಪು ಸೇರಿಸ್ಕೊಳ್ಳಿ. ಬಸಳೆ ಸೊಪ್ಪಿಗೆ ಉಪ್ಪು ಹಿಡಿಬೇಕು, ಹಾಗಾಗಿ ಈಗಲೇ ಸ್ವಲ್ಪ ಉಪ್ಪು ಹಾಕೋದು. ಈಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ, 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ, 1/4 ಟೀ ಸ್ಪೂನ್ ಅಷ್ಟು ಮೆಂತ್ಯ, ಕೊತ್ತಂಬರಿ ಬೀಜ ಅಥವಾ ಧನಿಯಾ ಅಂತ ಹೇಳ್ತೀವಲ್ಲ ಅದು 2 ಟೇಬಲ್ ಸ್ಪೂನು, ಹಾಗೆ 2 ಕರಿಬೇವು, 9 ರಿಂದ 10 ಒಣಮೆಣಸು. ಎಲ್ಲವನ್ನ ಬಾಣಲಿಗೆ ಹಾಕಿ ಸ್ವಲ್ಪ ತೆಂಗಿನೆಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ತೆಂಗಿನಕಾಯಿ ಒಂದು ಅರ್ಧದಷ್ಟು ಹಾಕೊಂಡು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಬೇಕು.
ಇಲ್ಲಿ ಬೇಯಿಸ್ಕೊಂಡಿರುವಂತಹ ಬಸ್ಲೆ ಸೊಪ್ಪಿಗೆ ಸ್ವಲ್ಪ ಅರಿಶಿನ, ನಿಂಬೆ ಗಾತ್ರದಷ್ಟು ಹುಳಿ, ಸ್ವಲ್ಪ ಬೆಲ್ಲ ಹಾಕಿ 2 ನಿಮಿಷದವರೆಗೆ ಕುದಿಸಿ. ಈಗ ಇದಕ್ಕೆ ಮಾಡಿ ಇಟ್ಕೊಂಡಿರುವಂತಹ ಪುಂಡಿಯನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೇಕು. ಇದು ಬೆಂದ ನಂತರ ರುಬ್ಕೊಂಡಿರುವಂತಹ ಮಸಾಲೆ ಸೇರಿಸಿ ಚೆನ್ನಾಗಿ ಬೇಯಿಸಿ. ಮಸಾಲೆ ಹಸಿ ವಾಸನೆ ಹೋಗಬೇಕು. 10 ನಿಮಿಷದವರೆಗೆ ಬೇಯಿಸಿದ್ರೆ ಸಾಕಾಗುತ್ತೆ. ಈಗ ಇದಕ್ಕೊಂದು ಈರುಳ್ಳಿ ಒಗ್ಗರಣೆ ಮಾಡ್ಕೊಳ್ಬೇಕು. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, ಕರಿಬೇವು, 1 ಒಣಮೆಣಸು, 1 ಈರುಳ್ಳಿ ಹಾಕಿ ಕೆಂಪಾಗುವವರೆಗೆ ಹುರ್ಕೊಂಡು ಪುಂಡಿ ಮಸಾಲೆಗೆ ಸೇರಿಸ್ಕೊಂಡ್ರೆ ರುಚಿಯಾದ ಬಸ್ಲೆ ಪುಂಡಿ ರೆಡಿ ಆಯ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ರುಚಿಯೊಂದಿಗೆ ಸಿಗೋಣ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.